ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮಕರ ಸಂಕ್ರಾಂತಿ ಬರ್ತಾ ಇದೆ. ಇನ್ನೆರಡು ದಿವಸ, ಸೋಮವಾರ ದಿವಸ ಮಕರ ಸಂಕ್ರಾಂತಿ, ಇವತ್ತು ಶನಿವಾರ, ಇನ್ನೆರಡು ದಿವಸ ಬಿಟ್ಟು ಮಕರ ಸಂಕ್ರಾಂತಿ. ಇಲ್ಲಿ ನೋಡಿ, ಎಳ್ಳು ಹಬ್ಬ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾತಾಡ್ತೀವಿ. ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮಕರ ಸಂಕ್ರಾಂತಿ ಹಬ್ಬ ಅಂತಂದರೆ ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕಾಗುತ್ತೆ. ನೋಡಿ, ಹಿಂದೂ ಧರ್ಮ ಅಂತಂದರೆ ಇಟ್ಸ್ ನಾಟ್ ರಿಲಿಜಿಯನ್, ಇಟ್ಸ್ ನಾಟ್ ಕ್ಯಾಸ್ಟ್, ಇಟ್ಸ್ ಅ ವೇ ಆಫ್ ಲೈಫ್, ಇಟ್ಸ್ ಅ ವೇ ಆಫ್ ಗುಡ್ ಲೈಫ್. ನೋಡಿ, ಗುಡ್ ಲೈಫ್, ಬೆಟರ್ ಲೈಫ್ ಲಿವಿಂಗ್ ಅಂತ ಹೇಳ್ತೀವಿ. ಏನು ಅಂತಂದರೆ ಅತ್ಯುತ್ತಮವಾಗಿ ಜೀವನ ಮಾಡೋ ಪದ್ಧತಿನ ಹಿಂದೂ ಧರ್ಮ ಅಂತ ಕರೆದಿದ್ದೀವಿ. ಅದು ಧರ್ಮ, ಮಾನವ ಧರ್ಮ. ಹೇಗೆ ಇನ್ನೊಬ್ಬರನ್ನ ಕೊಲೆ ಮಾಡಬಾರ್ದು, ಮನೇಲಿ ಕಳ್ತನ ಮಾಡಬಾರ್ದು ಅಂತ ಹೇಳ್ತೀವಿ, ಹಾಗೆ ನಾವೇನು ಮಾಡಿದ್ವಿ, ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೊಂಡಿದ್ದೀವಿ ನಮ್ಮ ಜೀವನ ಪದ್ಧತಿಯನ್ನು. ಯಾರು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋತಾರೆ ಜೀವನ ಪದ್ಧತಿಯನ್ನು, ಅವ್ರನ್ನ ಹಿಂದೂ ಅಂತ ಕರಿಬೋದು. ಏನು ಅಂದರೆ, ನಮಗೆ ಸೂರ್ಯ ಬೆಳಗ್ಗೆ ಇಷ್ಟೊತ್ತಿಗೆ ಹುಟ್ಟುತ್ತಾನೆ. ಎಲ್ಲಾದರೂ ಒಂದು ಅರ್ಧ ಗಂಟೆ ಲೇಟಾಗಿ ಹುಟ್ಟುಬಿಟ್ರೆ 5 ಸೆಕೆಂಡ್, ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವೆಲ್ಲ ಬೂದಿಯಾಗಿ ಹೋಗ್ಬಿಡ್ತೀವಿ. ಅದೇನಾದ್ರು ವ್ಯತ್ಯಾಸ ಆಗಿಬಿಡ್ತು ಅಂತಂದರೆ, ಈ ದೃಷ್ಟಿಯಿಂದ ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೊಂಡು ಬದುಕಲೇಬೇಕು. ಇದನ್ನು ಸಾವಿರಾರು ವರ್ಷಗಳ ನಮ್ಮ ವೇದಗಳ ಉಪನಿಷತ್ತುಗಳ ಕಾಲಕ್ಕೆ ಹೋಗಬೇಕು ಅಂದರೆ 20,000 ವರ್ಷಗಳಿಗಿಂತ ಹಿಂದೆ ಹೋಗಬೇಕಾಗತ್ತೆ. 20,000 ವರ್ಷಗಳಿಗಿಂತನೂ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಲ್ಯಾಬಲ್ಲಿ ಪ್ರಕೃತಿನೇ ಲ್ಯಾಬು. ನಮಗೆ ಪ್ರಕೃತಿನೇ ಲ್ಯಾಬ್ ಆಗಿ ಇಟ್ಕೊಂಡು ನಮ್ಮ ಜೀವನ ಪದ್ಧತಿನ ಸುಧಾರಣೆ ಮಾಡ್ತಾ ಅನೇಕ ಔಷಧಿಗಳನ್ನ ಪ್ರಕೃತಿನಲ್ಲೇ ಕಂಡುಕೊಂಡಿದ್ದೀವಿ. ಇಷ್ಟಲ್ದೇ ಏನಾಗಿದೆ, ಆಹಾರದ ಪದ್ಧತಿನಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಾವೆಲ್ಲ 120 ವರ್ಷ ಬದುಕ್ಬೋದು, ಯಾವುದೇ ಕಾಯಿಲೆ ಇಲ್ಲದೆ ಅಂತ ನಮ್ಮ ಹಿಂದೂ ಪದ್ಧತಿನಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಮೊದಲನೇ ಹಬ್ಬ ಬರೋದು ಜನವರಿ ಅಂದ್ಕೊಂಡ್ರೆ, ಗ್ರಿಗೇರಿಯನ್ ಕ್ಯಾಲೆಂಡರು ಇದನ್ನು ತಗೊಂಡು ಮೊದಲನೇ ಹಬ್ಬ ಅಂದ್ಕೊಂಡ್ರೆ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ಉತ್ತರಾಯಣ ಪುಣ್ಯಕಾಲ ಅಂತಂದರೆ ಭೀಷ್ಮರಿಗೆ ಅರ್ಜುನ ಬಾಣ ಹೊಡೆದ್ಬಿಟ್ಟು ಇದು ಮಾಡಿಬಿಡ್ತಾನೆ, ಗಾಯ ಮಾಡಿಬಿಡ್ತಾನೆ. ಅವರು ಉತ್ತರಾಯಣ ಪುಣ್ಯಕಾಲ ಆಗಲಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಸತ್ತು ಹೋಗ್ತಾರೆ. ಇದನ್ನು ನಾವು ಶರಪಂಜರ ಅಂತಂದರೆ ಅರ್ಜುನ ಬಾಣ ಬಿಟ್ಬಿಟ್ಟು ಮಂಚ ಮಾಡ್ತಾನೆ, ಅದ್ರ ಮೇಲೆ ಮಲ್ಕೊಂಡಿರ್ತಾರೆ ಅಂತ ಕಥೆಗಳಲ್ಲೆಲ್ಲ ಓದಿದ್ವಿ. ಮಹಾಭಾರತ ಕಾಲ್ಪನಿಕ ಅಲ್ಲ, ಮಹಾಭಾರತ ನಡೆದಿತ್ತು. ಕೃಷ್ಣ ಇದ್ದ, ಕೃಷ್ಣ ನಿಮ್ಮ ಥರ ಜನ. ಕೆ ಎಮ್ ಮುನ್ಷಿ ಅಂತ ಅಂದ್ಬಿಟ್ಟು ನೋಡಿ, ಭಗವದ್ಗೀತೆಯನ್ನು ಇದು ಮಾಡಿದ್ದಾರೆ. ಅವರು ಕೆ ಎಮ್ ಮುನ್ಷಿ ಯಾರು ಅಂತಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಬರೀಬೇಕಾದ್ರೆ BN ರಾವ್ ಅಂದ್ಬಿಟ್ಟು ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಜಸ್ಟಿಸ್ ಆಗ್ತಾರೆ. BN ರಾವ್ ಅಂದ್ಬಿಟ್ಟು ಅಲ್ಲಿ ಕೆ ಎಮ್ ಮುನ್ಷಿ ಅಂತ ಒಬ್ಬರು ಇರ್ತಾರೆ. ಆ ಕೆ ಎಮ್ ಮುನ್ಷಿ ಏನು ಮಾಡಿದ್ದಾರೆ, ಭಗವದ್ಗೀತೆ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರದ್ದೇ ಆದ ವ್ಯಾಖ್ಯಾನ ಕೊಟ್ಟು ಬರೆದಿದ್ದಾರೆ. ಅದೇನಿದೆ, ಕೃಷ್ಣ ಜನಸಾಮಾನ್ಯ ಅಥವಾ ಒಬ್ಬ IQ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ, ಬದುಕನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು, ಪ್ರಕೃತಿ ಜೊತೆಗೆ 100% ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥವನು. ಇದಿಷ್ಟು ನಮ್ಗೆ ಆ ಪುಸ್ತಕ ಓದೋದು ಬರುತ್ತೆ, ಕೆ ಎಮ್ ಮುನ್ಷಿ. ಈ ಪುಸ್ತಕನ ಎಲ್ಲರೂ ಓದಿ ಅಂತ ಹೇಳ್ತೀನಿ. ಕೆ ಎಮ್ ಮುನ್ಷಿ ಭಗವದ್ಗೀತೆ ಬಗ್ಗೆ ಭಾಳ ಒಳ್ಳೆಯ 2 ಪುಸ್ತಕಗಳನ್ನ ಬರೆದಿದ್ದಾರೆ, ಅದನ್ನು ಓದಬೇಕು. ಇದಲ್ದೇ ಬನ್ನಿ, ಏನು ಅಂದರೆ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದು ಕಲ್ತಿದ್ದೀವಿ ನಾವು. ಅದ್ರ ಮೊದಲನೇ ಪಾಠನೇ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿನ ನೋಡಿ, ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗ್ತೀವಿ ನಾವು ಕೇರಳದಲ್ಲಿ. ಕೇರಳ ಅಂದರೆ ದಕ್ಷಿಣ ತುದಿ ಅಂತ ಹೇಳ್ಬೋದು. ಅಲ್ಲಿ ಮಕರ ಬೆಳಕು ಅಂತ ಕರೀತಾರೆ. ನಾವು ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ತಿದ್ರೆ ಅದ್ರ ಎದುರುಗಡೆ ಒಂದು ಬೆಟ್ಟ ಕಾಣುತ್ತೆ, ಸಾಯಂಕಾಲ ಅಲ್ಲಿ ದೀಪ ಉರಿಯುತ್ತೆ, ಅದನ್ನು ಮಕರ ಬೆಳಕು ಅಂತ ಕರೀತಾರೆ. ಹಾಗೆ ಮಕರ ಬೆಳಕು ಕೇರಳದಲ್ಲೂ ಮಾಡ್ತೀವಿ. ಮತ್ತು ಪೂರ್ವ ದಿಕ್ಕಿನಲ್ಲಿ ನೋಡಿ, ಅಸ್ಸಾಂ ಇದೆ, ನಾರ್ತ್ ಈಸ್ಟರ್ನ್ ಕಂಟ್ರಿ ಸ್ಟೇಟ್ಸ್ ಅಂತ ಕರೀತಾರೆ. ಅಲ್ಲಿ ಮಾಘ ಬಿಹು ಅಂತ ಕರೀತಾರೆ. ಅಲ್ಲೂ ಸಹ ನಾವು ಮಕರ ಸಂಕ್ರಾಂತಿ ಮಾಡಿ. ಹಿಂದೂ ಧರ್ಮ ಇಷ್ಟು ವಿಶಾಲವಾಗಿತ್ತು, ನಾವು ಹೋಗ್ತಿದ್ದು ಅಲ್ಲೂ, ಆದರೆ ನಾವು ಬದುಕಿನಲ್ಲಿ ನಮ್ಗೆ ಯಾರು ಹೇಳ್ಕೊಡೋದೇ ಬೇಕಿಲ್ಲ, ಬದುಕಿನ ಪದ್ಧತಿಯಾಗಿತ್ತು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ಹೇಗೆ ಬದುಕಿನ ಪದ್ಧತಿಯಾಗಿತ್ತು ಅಂತ ನೋಡಿ. ಅಮೇರಿಕಾ ಅತ್ಯಂತ ಮುಂದುವರೆದ ದೇಶ. ಇಡೀ ಇವತ್ತಿನ ದಿವಸ ನಾನು ಏನು ಮಾತಾಡ್ತಿದ್ದೀನಿ, ಇವತ್ತು 30 ಕೋಟಿ ಜನ ಇದ್ದಾರೆ. ಆದರೆ ಕೊರೋನಾ ಬಂದು ಅತ್ಯಂತ ಜಾಸ್ತಿ ಜನ ಸತ್ತರು, ಅತ್ಯಂತ ಜಾಸ್ತಿ ಜನ ಸಂಕ್ರಾಮಿತರಾದ ನರಳಿದ್ರು. ನಮ್ಮ ದೇಶ 140 ಕೋಟಿ ಜನ ಅಮೇರಿಕಕ್ಕಿಂತ ಕಡಿಮೆ ಅಂತ ನಾವು ಸತ್ವಿ ಮತ್ತು ಕಡಿಮೆ ಪೀಡಿತರಾದ್ವಿ. ನರೇಂದ್ರ ಮೋದಿಯವರು ವ್ಯಾಕ್ಸಿನ್ ಕಂಡು ಹಿಡಿದ್ರು, 25 ವರ್ಷಗಳಲ್ಲಿ ಕಾಂಗ್ರೆಸ್ ಕಂಡು ಹಿಡಿದಿಲ್ಲ, ಅದು ಬೇರೆ ವಿಷಯ. ಬಟ್ ಏನು ಅಂದರೆ, ಸ್ಟ್ರಾಂಗ್ ನಮ್ಮ ಹಿಂದೂ ಧರ್ಮ ನಮಗೆ ಗೊತ್ತಿಲ್ಲದೇ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ವಿ. ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅಂತ ಒಂದು ಉದಾಹರಣೆ ಹೇಳ್ತೀವಿ. ಬನ್ನಿ, ನಮಗೆ ಗೊತ್ತಿಲ್ಲದೇ ನಾವು ಅರಿಶಿಣವನ್ನು ಉಪಯೋಗಿಸ್ತೀವಿ ಅಡುಗೆನಲ್ಲಿ. ಅರಿಶಿಣ ಏನು ಅಂದರೆ ಆ್ಯಂಟಿವೈರಲ್, ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫೆಕ್ಟೆಂಟ್, ಡಿಸ್ಇನ್ಫೆಕ್ಟೆಂಟ್, ವಿಟಮಿನ್ ಡಿ. ನೋಡಿ, ಇಷ್ಟು ಪ್ರಾಪರ್ಟೀಸ್, ಮೆಡಿಕಲ್ ಪ್ರಾಪರ್ಟೀಸ್ ಇದೆ.
ಇದನ್ನು ಹೆಣ್ಮಕ್ಳು ಏನು ಮಾಡ್ತಾರೆ, ಸ್ನಾನ ಮಾಡಿದ ತಕ್ಷಣ ಅಂಗೈಗೆ ಅರಿಶಿನ ಹಾಕ್ಕೊಂಡು ಮುಖಕ್ಕೆ ಹಚ್ಕೋತಾರೆ. ನೋಡಿ, ಇನ್ಫೆಕ್ಷನ್ ಬರಲ್ಲ. ವೈರಲ್ ಇನ್ಫೆಕ್ಷನ್ ನಮ್ಗೆ ಅಟ್ಯಾಕ್ ಆಗಬೇಕು ಅಂದರೆ ಮೂಗು ಮತ್ತು ಕಣ್ಣಲ್ಲಿ ಮಾತ್ರ ಅಟ್ಯಾಕ್ ಆಗುತ್ತೆ, ಕಿವಿನಲ್ಲಿ ಅಟ್ಯಾಕ್ ಆಗುತ್ತೆ. ಈ ಅರಿಶಿನ ಹಚ್ಕೊಳ್ಳೋದ್ರಿಂದ ಅದೊಂದು ಶೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ, ಅದರಿಂದ ಹೊರಗೆ ಇರುತ್ತೆ, ರೋಗಾಣುಗಳು ಯಾವುದು ಒಳಗೆ ಬರೋದಿಲ್ಲ, ವೈರಾಣುಗಳು. ಹೀಗಾಗಿ ನಮ್ಮಲ್ಲಿ ಕೊರೋನಾ ಸಂಕ್ರಾಮಿತರು ಕಡಿಮೆ ಆದರು, ಮತ್ತು ಕೊರೋನಾದಿಂದ ಸತ್ತೋರು ಸಹ ಕಡಿಮೆ. ಅಮೇರಿಕಕ್ಕಿಂತ ಇಷ್ಟು ಮುಂದುವರೆದ ದೇಶ ಆಗಿದ್ದು ನಮಗೆ ಗೊತ್ತಿಲ್ಲದೇ ನಾವು ಏನಾಗಿದೆ, ಹಿಂದೂ ಧರ್ಮವನ್ನು ಅನುಸರಿಸ್ತೀವಿ. ಹಿಂದೂಗಳು ಹಿಂದೂ ಧರ್ಮನ ಅನುಸರಿಸ್ತೀವ, ಇಲ್ಲಿರ್ತಕ್ಕಂಥ ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಗೊತ್ತಿಲ್ಲದೆ ಇದೆ ಪದ್ಧತಿಗಳನ್ನೆಲ್ಲ ಅನುಸರಿಸ್ತಾರೆ. ಹಾಗಾಗಿ ನಮ್ಮ ನಿಲುವೇನು, ನಮ್ಮ ಇದೇನು ಅಂತಂದರೆ, ನಮ್ಮ ತಿಳುವಳಿಕೆ ಏನು ಅಂತಂದರೆ, ಹಿಂದೂಸ್ತಾನದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಅಥವಾ ಬೇರೆ ಯಾವುದೇ ಜಾತಿಯವರು, ಅವರೆಲ್ಲರೂ ಹಿಂದೂಗಳು. ಯಾಕೆ ಅಂತಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನಿವಾರ್ಯವಾಗಿ ಬದುಕಿನ ಪದ್ಧತಿಯಾಗಿ ಕೆಲವು ಅನುಕರಣೆಗಳನ್ನ ಮಾಡ್ತಾರೆ. ಅದರಲ್ಲಿ ಅರಿಶಿನ ಯೂಸ್ ಮಾಡ್ತಕ್ಕಂಥದ್ದೊಂದು ತುಳಸಿ ಆ್ಯಂಟಿಬ್ಯಾಕ್ಟೀರಿಯಲ್, ಆ ತುಳಸಿ ಮಾತ್ರೆಗಳನ್ನ ನುಂಗ್ತಾರೆ. ಈ ಥರದ್ದು ಅನೇಕ ವಿಷಯಗಳಿದೆ. ಅದನ್ನು ಇನ್ಯಾವುದಾದ್ರು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ. ಏನು ಅಂತಂದರೆ, ಹೀಗೆ ಮಾತಾಡ್ತಾ ಸಂಕ್ರಾಂತಿ ಬಗ್ಗೆ ಮಾತಾಡ್ತಿದ್ದೆ. ನೋಡಿ, ಸಂಕ್ರಾಂತಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಚಳಿಗಾಲದಿಂದ ನಾವು ಬೇಸಿಗೆಗಾಲಕ್ಕೆ ಕಾಲಿಡ್ತಾ ಇದ್ದೀವಿ. ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಕಾಲಿಡ್ತಿದ್ದೀವಿ ಅಂದರೆ ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಆಗ್ಬಿಡುತ್ತೆ. ವಾತಾವರಣ ಅಂತಂದರೆ ಭೂಮಿನಲ್ಲೂ ಸಹ ನೀರಿನ ಅಂಶ ಕಡಿಮೆ ಆಗುತ್ತೆ. ನೀರಿನ ಅಂಶ ಕಡಿಮೆ ಆಗುತ್ತೆ ಯಾಕೆ ಅಂತಂದರೆ, ಅದನ್ನು ಪ್ರಕೃತಿ ನಮಗೆ ತೋರಿಸತ್ತೆ. ಕವಿಗಳು ಹೇಳಿದ್ದಾರೆ, ಭೂಮಿ ತಾಯಿ ಹೊಸ ಬಟ್ಟೆ ಹುಟ್ಟಿದ್ದಾಳೆ, ಹಸಿರು ಕಾಣಿಸ್ತಾ ಇದೆ ಭೂಮಿಯೆಲ್ಲ. ಅಂದರೆ ಹಳೆ ಎಲೆಗಳೆಲ್ಲ ಉದುರೋಗುತ್ತೆ, ಹೊಸ ಎಲೆಗಳು ಬರುತ್ತೆ. ಆ ಹೊಸ ಎಲೆ, ಹೊಸ ಹಸಿರು ತುಂಬ ಚೆನ್ನಾಗಿರುತ್ತೆ. ಕಣ್ಣಿನ ದೃಷ್ಟಿದೋಷ ಇರೋರಿಗೆ ತದೇಕ ಚಿತ್ತವಾಗಿ ನೋಡಿದ್ರೆ ಹಸಿರನ್ನು ಕಣ್ಣು ಕ್ಲಾರಿಟಿ ಬಂದುಬಿಡುತ್ತೆ ಬೇಗ. ಇದು ನೋಡಿ, ಇದೊಂದು ವಿದ್ಯೆ. ಇದೆಲ್ಲ ನಮಗೆ ಗೊತ್ತಿಲ್ಲದೇ ನಾವು ಅನುಸರಣೆ ಮಾಡ್ತೀವಿ, ಪಾರ್ಟ್ ಆಫ್ ಲೈಫಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಕ್ರಿಶ್ಚಿಯನ್ರು, ಯಾರೇ ಇರ್ಬೋದು, ಅವ್ರನ್ನೆಲ್ಲ ಹಿಂದೂಗಳು ಅಂತ ಕನ್ಸಿಡರ್ ಮಾಡಬಹುದು ಅನ್ನೋ ಇದಕ್ಕೆ ಬರ್ತೀವಿ. ಹೀಗಿದ್ದರಿಂದ ಏನಾಗುತ್ತೆ, ಮಕರ ಸಂಕ್ರಾಂತಿ ಮಹತ್ವ ಹೇಳಬೇಕಾಗತ್ತೆ. ಮಕರ ಸಂಕ್ರಾಂತಿನಲ್ಲಿ ನೋಡಿ, ನೀರಿನ ಅಂಶ ಕಡಿಮೆ ಆಗುತ್ತೆ ಅಂತಂದರೆ, ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ, ಹ್ಯುಮಿಡಿಟಿ ಅಂತೀವಿ. ಮತ್ತು ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಒಂದು ಬಕೆಟ್ ನೀರು ಹಾಕಿ ಒಂದು ಗಿಡಕ್ಕೆ ಒಂದೇ ದಿವಸಕ್ಕೆ ಒಣಗಿ ಕೂತ್ಕೊಳ್ಳುತ್ತದು, ಮತ್ತು ಮಾನಸ ನೀರು ಹಾಕಬೇಕು. ಹಂಗೆ ಚೆನ್ನಾಗಿ ನೀರು ಹಾಕಿದ್ರೆ ಮಾರ್ಚ್ ತಿಂಗಳಲ್ಲಿ, ಅಂದರೆ ನಮ್ಮ ಯುಗಾದಿ ಹಬ್ಬ, ಹೊಸ ವರ್ಷ, ಆವಾಗ ಏನಾಗುತ್ತೆ, ಮರಗಿಡಗಳೆಲ್ಲ ಹೊಸದಾಗಿ ಎಲೆಗಳು ಹುಟ್ಕೊಳ್ಳುತ್ತೆ. ಆ ಹಸಿರು ಇರುತ್ತೆ ನೋಡಿ, ಆ ಹಸಿರೇ ಬೇರೆ, ಎಲೆ ಉದುರುತ್ತಲ್ಲ ಆ ಹಸಿರೇ ಬೇರೆ. ಇದು ಡಾರ್ಕ್ ಗ್ರೀನ್ ಆಗಿರುತ್ತೆ, ಅದು ಪ್ಯೂರ್ ಹಸಿರಾಗಿರುತ್ತೆ. ಇಂಥ ಹಬ್ಬಗಳನ್ನ ನಾವು ಸೈಂಟಿಫಿಕ್ಕಾಗಿ ಹಬ್ಬಗಳ ಆಚರಣೆ ಮಾಡ್ತೀವಿ. ಹಬ್ಬಗಳ ಆಚರಣೆ ಮಾಡಬೇಕು ಅಂತಂದರೆ ಶರೀರದಲ್ಲಿ ನೀರಿನ ಅಂಶ ಜಾಸ್ತಿ ಇಟ್ಕೋಬೇಕು. ಶರೀರದಲ್ಲಿ ನೀರಿನ ಅಂಶ ಜಾಸ್ತಿ ಇಟ್ಕೋಬೇಕು ಅಂತಂದರೆ ಎಣ್ಣೆಗಳನ್ನ ಉಪಯೋಗ ಮಾಡಬೇಕು. ಎಣ್ಣೆಗಳು ಉಪಯೋಗ ಮಾಡಬೇಕು ಅಂದರೆ ಎಣ್ಣೆಗಳ ಬಗ್ಗೆನೂ ಸ್ವಲ್ಪ ಮಾತಾಡಬೇಕಾಗತ್ತೆ. ನೋಡಿ, ಸಿಸೇಮೆ ಸೀಡ್ಸ್ ಅಂತೀವಿ. ಸಿಸೇಮೆ ಸೀಡ್ಸ್ ಅಂದರೆ ಎಳ್ಳೆಣ್ಣೆ ಇರ್ಬೋದು, ಸಾಸಿವೆ ಎಣ್ಣೆ ಇರ್ಬೋದು. ನವಂಬರ್ ಡಿಸೆಂಬರ್ಲಿ ಯಾವ ಗಿಡಗಳು ಎಣ್ಣೆ ಕಾಳುಗಳನ್ನ ಉತ್ಪಾದನೆ ಮಾಡುತ್ತೆ ಅವೆಲ್ಲ ಸಿಸೇಮೆ ಸೀಡ್ಸ್ ಅಂತಾರೆ. ಈ ಎಣ್ಣೆಗಳು 2 ಥರ ಎಣ್ಣೆಗಳನ್ನ ಮಾಡ್ಬೋದು. ನೋಡಿ, ಹರಳೆಣ್ಣೆ ಏನಾಗುತ್ತೆ, ಒಂದು ಬೆಟ್ಟಲ್ಲಿ ಒಂದು ಡ್ರಾಪ್ ತೊಗೊಳ್ಳಿ, ಹಿಂಗೆ ಇಳಿಬಿಡಿ, ನಿಧಾನಕ್ಕೆ ಇಳಿಯುತ್ತದೆ, ಅಲ್ಲೇ ಅಂಟ್ಕೊಂಡಿರುತ್ತೆ ಹನಿ. ಅದೇ ನೀವು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ತೊಗೊಂಡ್ರೆ ದಬಕ್ಕಂತ ನೀರು ಥರ ಕೆಳಗೆ ಬಿದ್ದು ಹೋಗುತ್ತೆ. ಇದರದ್ದು ಕ್ವಾಲಿಟಿ, ಇದಕ್ಕೆ ಏನಂತ ಕರಿತೀವಿ ಅಂದರೆ ಇಂಗ್ಲೀಷಲ್ಲಿ ವಿಸ್ಕಾಸಿಟಿ ಅಂತ ಕರಿತೀವಿ. ವಿಸ್ಕಾಸಿಟಿ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದು ನಿಧಾನಕ್ಕೆ ಇಳಿಯುತ್ತೆ. ವಿಸ್ಕಾಸಿಟಿ ಯಾವುದು ಕಡಿಮೆ ಇರುತ್ತೆ ಅದು ನೀರಿನ ಥರ ಬೇಗ ಇಳಿಯುತ್ತೆ. ಹೀಗಾಗಿ ನಾವು ಎಣ್ಣೆಗಳ ಉಪಯೋಗದ ಬಗ್ಗೆ ಮಾತಾಡಬೇಕು. ಎಣ್ಣೆಗಳು ಸಾವಿರಾರು ವರ್ಷಗಳ ಹಿಂದೆ ಡಿಸೈನ್ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದ 20,000 ವರ್ಷಗಳ ಹಿಂದೆ ಅದು ಪ್ರಯೋಗಗಳನ್ನ ಕಲಿಸಿದ್ದಾರೆ. ಹಾಗಾಗಿ ಏನು ಮಾಡ್ತೀವಿ ನಾವು, ಎಳ್ಳು ಹಬ್ಬ ಅಂತೀವಿ. ಸಂಕ್ರಾಂತಿ ಹಬ್ಬನ ಏನು ಮಾಡ್ತೀವಿ, ಕರ್ನಾಟಕದಲ್ಲಿ ಆಂಧ್ರ ಹಬ್ಬದಲ್ಲಿ ಮಕರ ಸಂಕ್ರಾಂತಿಗಂತ ಕರಿತೀವಿ. ಅದಲ್ಲದೆ ಎಳ್ಳು ಹಬ್ಬ, ಎಳ್ಳಿನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಮೊನ್ನೆ ಹೋಗಿದ್ದ ಅಮಾವಾಸ್ಯೆ ಎಳ್ಳಿನ ಅಮಾವಾಸ್ಯೆ ಅಂತ ಕರೀತಾರೆ. ಇದೇನು ಅಂದರೆ, ಎಳ್ಳಲ್ಲಿ ಎಣ್ಣೆ ಇದೆ. ಎಣ್ಣೆ ವಿಸ್ಕಾಸಿಟಿ ಕಡಿಮೆ. ಅದು ಯಾವುದು ವಿಸ್ಕಾಸಿಟಿ ಕಡಿಮೆ ಇದೆ, ಚರ್ಮಕ್ಕೆ ಬೇಗ ಹೊಂದ್ಕೊಳ್ಳುತ್ತೆ. ನಮಗೆ ಎಣ್ಣೆ ಬೇಕಾಗಿರೋದು ಚರ್ಮಕ್ಕೆ. ಚರ್ಮ ಗ್ಲೋ ಇದೆ, ಫೇರ್ ಆ್ಯಂಡ್ ಲವ್ಲಿ ಬಗ್ಗೆ ಕೇಳಿದ್ವಿ. ಈಗ ಗ್ಲೋ ಆ್ಯಂಡ್ ಲವ್ಲಿ ಇದು ಮಾಡಿದ್ದಾರೆ. ನಮಗೇನಾದರೂ ಚರ್ಮ ಹೊಳಿಬೇಕು, ಚರ್ಮ ಆರೋಗ್ಯವಾಗಿರಬೇಕು ಅಂದರೆ ವಿಟಮಿನ್ ಇ ತಗೋಬೇಕು ಅಂತ. ವಿಟಮಿನ್ ಇ ಹೇಗೆ ತಗೋಬೇಕು ಅಂತಂದರೆ, ಸೋಪ್ಗಳಲ್ಲಿ ವಿಟಮಿನ್ ಇ ಇದೆ ಅಂತ ಹೇಳ್ತಾರೆ. ಆದರೆ ಸೋಪ್ ಹಾಕೋದ್ರಿಂದ ಏನಾಗುತ್ತೆ,
ಚರ್ಮದಲ್ಲಿರ್ತಕ್ಕಂಥ ಎಣ್ಣೆನೂ ಸಹ ಹೊರಟೋಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಹಿಂದೂ ಧರ್ಮದಲ್ಲಿ, ಹಿಂದೂ ಲೈಫ್ ಸ್ಟೈಲಲ್ಲಿ ನೋಡಿ, ಎಳ್ಳಿನ ತಿಂತೀವಿ. ಎಳ್ಳಿನ ತಿನ್ನೋದ್ರಿಂದ ಕೆಂಪು ರಕ್ತ ಕಣಗಳ ಬೇಸಿಕ್ ಇದದು ಆರೋಗ್ಯದ ಸಿಂಪ್ಟಮ್ ಕೊಡತಕ್ಕಂಥದ್ದು. ಅದರ ಮೂಲಕ್ಕೆ ಹೋಗಿ ಎಣ್ಣೆಯಿಂದ ನರಿಷ್ ಮಾಡ್ತಾ ಹೋಗ್ತೀವಿ. ಅಂದರೆ ಎಣ್ಣೆಯಿಂದ ಪೋಷಕಾಂಶವನ್ನು ಕೊಡ್ತಾ ಹೋಗ್ತೀವಿ. ಆ ಪೋಷಕಾಂಶ ಕೊಡೋ ಹಬ್ಬನೇ ನೋಡಿ, ಅದು ಎಂಥ ಇದ್ರಲ್ಲಿ ಬರುತ್ತೆ, ಜನವರಿ 14ನೇ ತಾರೀಕು. ಕೋಲ್ಡ್ ಅತ್ಯಂತ ಜಾಸ್ತಿ ಇರುತ್ತೆ. ಸಮ್ಮರ್ಗೆ ಹೋಗ್ತಾ ಇರ್ತೀವಿ, ನೀರು ಕಡಿಮೆ ಇರುತ್ತೆ, ದೇಹಕ್ಕೆ ನೀರು ಜಾಸ್ತಿ ಬೇಕು. ನೀರನ್ನ ಜಾಸ್ತಿ ಇಟ್ಕೋಬೇಕು ಅಂತಂದರೆ ಎಣ್ಣೆಗಳು ಬೇಕು. ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು, ಚರ್ಮದ ಕಾಂತಿ ಜಾಸ್ತಿ ಇರಬೇಕು. ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಎಳ್ಳನ್ನ ತಿಂತೀವಿ. ಎಳ್ಳು ಬೇಗ ಚರ್ಮಕ್ಕೆ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೇನು ಮಾಡ್ತೀವಿ, ಎಳ್ಳಿಗೆ ಬೆಲ್ಲ ಸೇರಿಸ್ತೀವಿ. ಎಳ್ಳು ಬೆಲ್ಲ ತಿಂತೀವಿ. ಎಳ್ಳು ಬೆಲ್ಲ ತಿಂದರೆ, ಎಳ್ಳು ಸಕ್ಕರೆ ತಿನ್ನಲ್ಲ ರೀ. ಈಗೇನಾಗಿದೆ, ಮಾಡರ್ನ್ ಇದನ್ಬಿಟ್ಟು ಏನು ಮಾಡ್ತೀವಿ, ಸಕ್ಕರೆ ಹಚ್ಚುಗಳು ಮಾಡಿಕೊಡ್ತಾರೆ. ಓಕೆ, ಸಾಂಕೇತಿಕ ದೃಷ್ಟಿಯಿಂದ ಅದನ್ನು ತಪ್ಪು ಸರಿ ವಿಶ್ಲೇಷಣೆ ಬಗ್ಗೆ ಹೋಗೋದಿಲ್ಲ. ಆದರೆ ಎಳ್ಳು ಬೆಲ್ಲನ ತಿನ್ನೋದು ಇದು ಊಟದಲ್ಲೇ ಇರ್ತಕ್ಕಂಥ ಔಷಧೀಯ ಪದ್ಧತಿಗಳು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಎಳ್ಳು ಬೆಲ್ಲನ ತಿನ್ನಬೇಕು. ಕೊನೆಯ ಪಕ್ಷ ಅಂತೀವಿ. ಪಕ್ಷ ಅಂತಂದರೆ 15 ದಿವಸ ಮಾಡಬೇಕು ಇದನ್ನು. ಅಂದರೆ ನಾವು ಎಳ್ಳು ಬೆಲ್ಲನ ತಿಂತೀವಿ ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ಎಳ್ಳು ಬೆಲ್ಲ ತಿನ್ನಬೇಕು. ಅದಾದ ನಂತರ 1 ಗಂಟೆ ಏನು ಊಟ ಮಾಡಬಾರ್ದು. ಯಾಕಂದರೆ ಅದೇನು ಹಸುವಿನಲ್ಲಿ ತಿಂತೀವಿ, ಖಾಲಿ ಹೊಟ್ಟೆಯಲ್ಲಿ ತಿಂತೀವಿ, ಅದನ್ನು ಪೂರ್ತಿ ಹೀರ್ಕೊಳ್ಳುತ್ತೆ ಕರುಳು ಮತ್ತು ದೇಹ. ಆ ದೃಷ್ಟಿಯಿಂದ ನಾವು ಎಳ್ಳು ಬೆಲ್ಲ ತಿಂದ ಮೇಲೆ 1 ಗಂಟೆ ಏನು ತಿನ್ನಬಾರ್ದು. ಇದು ಔಷಧೀಯ ಪರಿಣಾಮ ಹೊಂದುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಇಷ್ಟು ಪರಿಣಾಮ ಇರತಕ್ಕಂಥ ಜೀವನ ಪದ್ಧತಿಯನ್ನು ಅನೇಕ ಇವುಗಳಲ್ಲಿ ನೋಡ್ತೀವಿ. ನೋಡಿ, ಯುಗಾದಿ ಹಬ್ಬದಲ್ಲಿ ಮಾವಿನ ಎಲೆಗಳನ್ನ ಉಪಯೋಗಿಸ್ತೀವಿ. ಮಾವಿನ ಎಲೆ ಏನು ಅಂತಂದರೆ ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್. ಅದನ್ನು ಬಾಗಿಲು ಕಟ್ಟೋದ್ರಿಂದ ಅನೇಕ ರೋಗ ತರ್ತಕ್ಕಂಥ ಇವುಗಳು ಒಳಗೆ ಬರೋದಿಲ್ಲ. ಇದನ್ನು ಮುಂದಿನ ಎಪಿಸೋಡಲ್ಲಿ ಎಳ್ಳು ಹಬ್ಬನ ನೋಡಿ, ಇಡೀ ಇಂಡಿಯಾ ದೇಶದಲ್ಲಿ ಯಾರೋ ನಮಗೆ ಗೊತ್ತಿಲ್ಲದೆ ಇರೋ ಭಾಷೆ ಬರ್ತಕ್ಕಂಥ ಅಸ್ಸಾಮಲ್ಲಿರ್ಬೋದು ಅಥವಾ ಕೇರಳದಲ್ಲಿರ್ಬೋದು ನಾವು ಹಬ್ಬ ಮಾಡ್ತೀವಿ. ಹಿಂದೂ ಧರ್ಮ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಇದಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿತ್ತು. ನೋಡಿ, ಹಿಂದೂಗಳು ಅಂತಂದರೆ ಮೇಲ್ವರ್ಗದ ಜನ. ಅವರು ಇದನ್ನೆಲ್ಲ ಆಚರಣೆ ಮಾಡಿ ಅಂತ ಹೇಳ್ತಾಯಿದ್ರು. ಕೆಲವರು ಸೈಂಟಿಫಿಕ್ಕಾಗಿ ಹೇಳ್ತಾಯಿದ್ರು, ಕೆಲವರು ಹಾಗೆ ಹೇಳ್ತಾಯಿದ್ರು. ಜನಗಳು ಫಾಲೋ ಮಾಡೋರು. ಈಗೇನಾಗಿದೆ, ಎಲ್ಲರೂ ಸೆಟ್ ತಟ್ಕೊಂಡು ಈ ಎಜುಕೇಷನ್ ಸಿಸ್ಟಮಲ್ಲಿ, ಮೆಕಾಲ್ ಎಜುಕೇಷನ್, ಎಲ್ಲರೂ BA ಪಾಸ್ ಮಾಡಿಬಿಡ್ತಾರೆ. ನಾನು BA ಪಾಸ್ ಮಾಡಿದ್ದೀನಿ, ನಾನು ಹೇಳಿದ್ದು ಸರಿ ಅಂತಾರೆ. ಈ ಥರ ಪದ್ಧತಿ ಒಂದು ಕ್ರಿಯೇಟ್ ಆಗ್ತಾಯಿದೆ. ಇದನ್ನೇ ನಾವು ಬನಾನಾ ರಿಪಬ್ಲಿಕ್, ಹುಚ್ಚುಮುಂಡೆ ಮದುವೆ, ಉಂಡೋನೆ ಜನ ಅಂತೀವಿ. ಬನ್ನಿ, ಸಂಕ್ರಾಂತಿ ವಿಷಯ ಮಾತಾಡ್ತಾ ಇದ್ವಿ. ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲವನ್ನು ತಿನ್ನಬೇಕು. ಎಳ್ಳು ಬೆಲ್ಲ ಬರೀ ನಾವು ತಿನ್ನೋದಲ್ಲ, ಏನು ಅಂತಂದರೆ ಸಮಾಜದ್ದು ನಮಗೆ ಭಾಳ ಇದಿದೆ, ಇಂಪಾರ್ಟೆನ್ಸ್ ಇದೆ. ಆ ದೃಷ್ಟಿಯಿಂದ ನಾವೇನು ಮಾಡ್ತಿದ್ವಿ, ಎಳ್ಳು ಬೆಲ್ಲವನ್ನು ಕೊನೆಯ ಪಕ್ಷ 5 ಮನೆ, 11 ಮನೆ, 16 ಮನೆ, 21 ಮನೆ ಆ ಥರ ಕೊಡ್ತಿದ್ವಿ. ಆಮೇಲೆ ನಾವು ತಿಂತಿದ್ವಿ 15 ದಿವಸ. ಈ ಪದ್ಧತಿಯನ್ನು ಪುನಃ ಸ್ಥಾಪನೆ ಮಾಡೋಣ. ನಮ್ಮ ಹಿಂದೂ ಧರ್ಮ ಅತ್ಯಂತ ಸೈಂಟಿಫಿಕ್ ಬೇಸ್ಡ್ ಧರ್ಮ ಮತ್ತು ಅತ್ಯಂತ ಪುರಾತನ ಧರ್ಮ. ನಾವೇನು ಔಷಧಿಗಳಿಗೆ ದುಡ್ಡು ಖರ್ಚು ಮಾಡದೆ 120 ವರ್ಷ ಆರೋಗ್ಯವಾಗಿ ಬಾಳ್ಬೋದು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.